ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ವೆಸ್ಟ್ ಬೆಂಗಾಲ್ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್, ನರೇಂದ್ರ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ. ಕಳೆದ ಬಾರಿಯ ಎಲೆಕ್ಷನ್ನಲ್ಲೂ ಕೂಡ ಈ ನರೇಟಿವಿಟಿಯನ್ನ ಸೆಟ್ ಮಾಡಲಾಗಿತ್ತು. ಆದರೆ ಗೆದ್ದದ್ದು ಮಮತಾ ಬ್ಯಾನರ್ಜಿ. ಕೇವಲ ವೀಲ್ ಚೇರಲ್ಲಿ ಕೂತ್ಕೊಂಡು ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಬಿಜೆಪಿಯನ್ನ ಸೋಲಿಸಿದಂತಹ ಮಮತಾ ಬ್ಯಾನರ್ಜಿ ಅವರು ಮತ್ತೊಮ್ಮೆ ಎಲೆಕ್ಟ್ ಆಗ್ತಾರಾ, 4ನೇ ಟರ್ಮ್ಗೆ ಅಧಿಕಾರವನ್ನ ಹಿಡಿತಾರಾ ಅನ್ನುವಂತಹ ಕುತೂಹಲ ಸದ್ಯ ಇಡೀ ದೇಶದಾದ್ಯಂತ ಮನೆ ಮಾಡಿದೆ. ಕಾರಣ, ಇನ್ನೇನು ಕೆಲವೇ ದಿನಗಳಲ್ಲಿ ವೆಸ್ಟ್ ಬೆಂಗಾಲ್ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಕೂಡ ನಡೆಯುತ್ತೆ. ಇದರ ನಡುವೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಹೊರಬಂದಿದೆ. ಮ್ಯಾಟ್ರಿಜ್ ಸೇರಿದಂತೆ ಒಂದಿಷ್ಟು ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸಿದೆ. ಹಾಗಾದರೆ ಈ ಸಮೀಕ್ಷೆಗಳಲ್ಲಿ ಬಂದಿರುವಂತಹ ರಿಸಲ್ಟ್ ಏನು? ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತಾ, ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತಾ, ಅಥವಾ ಮಮತಾ ಬ್ಯಾನರ್ಜಿ ಅವರು 4ನೇ ಟರ್ಮ್ಗೆ ಅಧಿಕಾರವನ್ನು ಹಿಡಿತಾರಾ? ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಕೇವಲ 10 ದಿನಗಳ ಹಿಂದೆ ಒಂದು ಸಮೀಕ್ಷೆ ಹೊರಬಂದಿತ್ತು. ಆ ಸಮೀಕ್ಷೆಯ ಪ್ರಕಾರ ಟಿಎಂಸಿಗೆ ಕೇಕ್ ವಾಕ್ ಆಗುತ್ತೆ, ಈ ಬಾರಿಯೂ ಕೂಡ ಸುಲಭವಾಗಿ ಗೆಲ್ಲುತ್ತೆ ಅಂತ ಆ ಫಲಿತಾಂಶ ಹೇಳಿತ್ತು. ಬಟ್ ಈ ಬಾರಿ ಇತ್ತೀಚೆಗೆ ಬಂದಿರುವಂತಹ ಈ ಸಮೀಕ್ಷೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಅಷ್ಟು ಸುಲಭವಾಗಿ ಟಿಎಂಸಿ ಗೆಲ್ಲೋದೇ ಇಲ್ಲ. ಕೊಂಚ ಯಾಮಾರಿದ್ರೂ ಕೂಡ ಬಿಜೆಪಿ ವೆಸ್ಟ್ ಬೆಂಗಾಲ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಫಲಿತಾಂಶವನ್ನ ಕೊಟ್ಟಿದೆ. ಹಾಗಾದ್ರೆ ರಿಸಲ್ಟ್ ಏನು? ಸಮೀಕ್ಷೆ ಏನು ಹೇಳ್ತಾ ಇದೆ? ಯಾವ ಕಾರಣಕ್ಕಾಗಿ ಈ ಸಮೀಕ್ಷೆ ಈ ರೀತಿಯಾಗಿ ಬಂದಿದೆ? ಏನು ಚೇಂಜ್ ಆಗ್ತಾ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ 2021ರ ಚುನಾವಣೆಯ ಫಲಿತಾಂಶ ಏನಾಗಿತ್ತು? ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಮಮತಾ ಬ್ಯಾನರ್ಜಿ ಅವರು ಪ್ರಚಾರವನ್ನ ಮಾಡಿದ್ದು ಹೇಗೆ? ಆ ಪ್ರಚಾರದ ಪರಿಣಾಮವಾಗಿ ಮೋದಿ ಅಂಡ್ ಟೀಮ್ ಎಡವಿದ್ದಲ್ಲಿ ರಿಸಲ್ಟ್ ಏನಾಗಿತ್ತು? ಅದನ್ನ ಒಂಚೂರು ನೋಡ್ಕೊಂಡು ಬರೋಣ. ನೋಡಿ, 2011ರಲ್ಲಿ 2021ರಲ್ಲಿ ಈ ಕಳೆದ 4 ಚುನಾವಣೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಪದೇ ಪದೇ ಅಧಿಕಾರವನ್ನು ಹಿಡಿತಾರೆ. ಬಟ್ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ಏನು ಅಂತ ಹೇಳಿದ್ರೆ, ತುಂಬಾ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದು 2021ರ ಎಲೆಕ್ಷನ್. ಇನ್ನೇನು ಬಿಜೆಪಿ ಗೆದ್ದೇ ಬಿಡುತ್ತೆ ಅನ್ನುವ ರೀತಿಯಲ್ಲಿ ಅಲ್ಲಿ ಅಜೆಂಡಾ ಸೆಟ್ ಮಾಡಲಾಗಿತ್ತು, ಪ್ರಚಾರ ಕೂಡ ಆಗಿತ್ತು. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಹೊಂದಿದ್ರು. ಬಟ್ ಅಲ್ಲಿ ಬಿಜೆಪಿ ಗೆಲ್ಲಲಿಲ್ಲ, ಬಟ್ ವೋಟ್ ಅನ್ನ ಗೇನ್ ಮಾಡ್ಕೊಳ್ತು. ಸೊ ರಿಸಲ್ಟ್ ಅನ್ನ ನೋಡೋದಾದ್ರೆ, ವೆಸ್ಟ್ ಬೆಂಗಾಲ್ ಚುನಾವಣೆ 2021, ಇಲ್ಲಿ ಟೋಟಲ್ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಇರುವಂಥದ್ದು 294. ಯಾವುದೇ ಪಕ್ಷ ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ 148. ಯಾವುದೇ ಒಂದು ಪಕ್ಷ ವೆಸ್ಟ್ ಬೆಂಗಾಲಲ್ಲಿ ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿದ್ರೆ ಬಹುಮತ, ಸರಳ ಬಹುಮತ ಎಷ್ಟು ಅಂದ್ರೆ 148. ಕಳೆದ ಬಾರಿಯ ಚುನಾವಣೆಯ ರಿಸಲ್ಟ್ ಏನಾಗಿತ್ತು ಅಂತ ಹೇಳಿದ್ರೆ, ಟಿಎಂಸಿ ಬರೋಬ್ಬರಿ 215 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು. ಅತಿ ದೊಡ್ಡ ಮಾರ್ಜಿನ್, ಅತಿ ದೊಡ್ಡ ಗೆಲುವು. ಅಲ್ಲಿ ಇರೋದೇ 294 ವಿಧಾನಸಭಾ ಕ್ಷೇತ್ರಗಳು. ಈ ಪೈಕಿ ಟಿಎಂಸಿ 215 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತ್ತು. ಆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋತಿದ್ರು ತಮ್ಮ ಕ್ಷೇತ್ರದಲ್ಲಿ. ಆದರೆ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸಿತು. ಬಿಜೆಪಿ ಗೆದ್ದೇ ಗೆಲ್ಲುತ್ತೆ, ಮಮತಾ ಬ್ಯಾನರ್ಜಿ ಅವರನ್ನ ನರೇಂದ್ರ ಮೋದಿ ಅವರ ಅಲೆ ಸೋಲಿಸುತ್ತೆ ಅಂತ ಅಂದಾಜು ಮಾಡಿದ್ರಲ್ವಾ. ಬಿಜೆಪಿ ಗೆದ್ದಿದ್ದೆಷ್ಟು ಅಂತ ಹೇಳಿದ್ರೆ 77 ಕ್ಷೇತ್ರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತ್ತು. ಇನ್ನು ಎಡಪಕ್ಷಗಳು ಅಂತ ನೋಡಿದ್ರೆ ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಗೆದ್ದದ್ದು, ಅಧಿಕಾರವನ್ನು ಹಿಡಿದಾಯಿತು. ಕಳೆದ 5 ವರ್ಷಗಳಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಪ್ರತಿ ಬಾರಿ ವೆಸ್ಟ್ ಬೆಂಗಾಲ್ ಅಂತ ಬಂದ್ರೆ ಅಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ, ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ವೆಸ್ಟ್ ಬೆಂಗಾಲ್ನಲ್ಲಿ ಅನ್ನುವಂಥ ಆರೋಪ. ಇಡೀ ದೇಶದ ಗಮನವನ್ನ ಸೆಳೆದಂತ ರೇಪ್ ಪ್ರಕರಣವೂ ಕೂಡ ಆಗಿತ್ತು ಇತ್ತೀಚೆಗೆ.
2 ವರ್ಷಗಳ ಹಿಂದೆ. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಹೆಚ್ಚು ಪ್ರಚಾರಕ್ಕೆ, ಹೆಚ್ಚು ಟೀಕೆಗೆ ಒಳಗಾಗುವಂಥದ್ದು, ಮತ್ತೆ ಈ ಸರ್ಕಾರಿ ಹುದ್ದೆಗಳಲ್ಲಿರುವಂತಹ ಅಥವಾ ನ್ಯಾಯಾಧೀಶರನ್ನ ಮುತ್ತಿಗೆ ಹಾಕುವಂತಹ ಪ್ರಕರಣಗಳು. ಸೊ ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಇದ್ದೇ ಇರುತ್ತೆ, ಈ ರೀತಿಯ ಆರೋಪ ಇದೆ. ಇದ್ರ ಜೊತೆಗೆ ಈ ಬಾರಿ ಎಲೆಕ್ಷನ್ಗೂ ಮೊದಲು ಟಿಎಂಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು SIR ಕಾರಣಕ್ಕಾಗಿ. SIR ಕಾರಣಕ್ಕಾಗಿ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ 91 ಲಕ್ಷ ಮತದಾರರನ್ನ ತೆಗೆದು ಹಾಕಲಾಗಿದೆ. ಸೊ ಈ 91 ಲಕ್ಷ ಮತದಾರರು ಯಾರ ವೋಟರ್ಸ್, ಯಾವ ಕಾರಣಕ್ಕಾಗಿ ತೆಗೆದಿದ್ದಾರೆ ಅನ್ನುವಂಥ ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿ ಹೇಳ್ತಾ ಇದೆ ಈ 91 ಲಕ್ಷ ಮತದಾರರು ಏನಿದ್ದಾರಲ್ವಾ, ಇದು ಅಕ್ರಮ ವಲಸಿಗರು, ಅಕ್ರಮವಾಗಿ ವೋಟರ್ ಐಡಿಯನ್ನ ಹೊಂದಿದ್ದವರು. ಸೊ ಈ ಟಿಎಂಸಿಗೆ ಹೋಗ್ತಾ ಇದ್ದಂಥ ಇಷ್ಟು ಮತದಾರರು SIR ಕಾರಣಕ್ಕಾಗಿ ಮತದಾನದಿಂದ ದೂರ ಉಳಿದಿದ್ದಾರೆ, ಇದು ನಮಗೆ ಪ್ಲಸ್ ಆಗುತ್ತೆ, SIR ಕಾರಣಕ್ಕಾಗಿ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ರಾಜಕೀಯ ವಿಶ್ಲೇಷಣೆಗಳು ಮತ್ತು ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ. ಸೊ SIR ವರ್ಕೌಟ್ ಆಗ್ತಾ ಇದೆಯಾ ಬಿಜೆಪಿಗೆ ಅನ್ನುವಂತಹ ಕುತೂಹಲದ ನಡುವೆ ಈಗ ಬಂದಿರುವಂತಹ ಈ ಸಮೀಕ್ಷೆಯ ವರದಿಯನ್ನ ನೋಡೋಣ. ವೆಸ್ಟ್ ಬೆಂಗಾಲ್ ಚುನಾವಣೆ 2026, ಒಟ್ಟು ಸ್ಥಾನ 294, ಮ್ಯಾಜಿಕ್ ನಂಬರ್ 148. ಮ್ಯಾಟ್ರಿಜ್ ಸಮೀಕ್ಷೆ ನಡೆಸಿದೆ, ABP ನ್ಯೂಸ್ ಒಂದು ಸಮೀಕ್ಷೆಯನ್ನು ನಡೆಸಿದೆ, CNN ಸಂಸ್ಥೆ ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈಗ ಮ್ಯಾಟ್ರಿಜ್ ಟಿಎಂಸಿಗೆ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಅಂತ ಹೇಳಿದೆ ಅಂತ ಹೇಳಿದ್ರೆ 140ರಿಂದ 160 ಕ್ಷೇತ್ರದಲ್ಲಿ ಟಿಎಂಸಿ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಜ್ ಹೇಳ್ತಾ ಇದೆ. ನೋಡಿ, ಬಹುಮತ, ಸರಳ ಬಹುಮತ 148 ಈಸಿಯಾಗಿ ಪಾಸ್ ಆಗುತ್ತೆ ಅಂತ ಹೇಳಿ. ಆದರೆ ಕಳೆದ ಚುನಾವಣೆಯನ್ನು ನೋಡಿದ್ರೆ 215ರಿಂದ ಈಗ ಕೇವಲ 140 ಅಥವಾ 140ಕ್ಕೆ ಬಂದು ಟಿಎಂಸಿ ನಿಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಜ್ ಹೇಳ್ತಾ ಇದೆ. ಇನ್ನು ಬಿಜೆಪಿ 130ರಿಂದ 150 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಜ್ ಸಂಸ್ಥೆ ಹೇಳ್ತಾ ಇದೆ. ಅಂದ್ರೆ ಬಿಜೆಪಿಯೂ ಕೂಡ ಸರಳ ಬಹುಮತವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಮ್ಯಾಟ್ರಿಜ್ ಹೇಳ್ತಾ ಇದೆ. ಇನ್ನು ಅದರ್ಸ್, ಈ ಇತರೆ ಪಕ್ಷಗಳು 8ರಿಂದ 16 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ. ಇನ್ನು ABP ನ್ಯೂಸ್ನ ನೋಡೋದಾದ್ರೆ ಟಿಎಂಸಿ 115ರಿಂದ 170 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ. ನೋಡಿ, 115ರಿಂದ 170, ನೋಡಿ ಲಾಂಗ್ ಜಂಪ್ ಕಾಣಿಸ್ತಾ ಇದೆ. ಇನ್ನು ಬಿಜೆಪಿ 100ರಿಂದ 115 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ABP ನ್ಯೂಸ್ ಹೇಳ್ತಾ ಇದೆ. ಇನ್ನು ಅದರ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ 5ರಿಂದ 7 ಕ್ಷೇತ್ರದಲ್ಲಿ ಗೆಲ್ಲಬಹುದು. ಇನ್ನು CNN ಸಂಸ್ಥೆ ಕೂಡ ಈಗ ಒಪಿನಿಯನ್ ಪೋಲ್ ಅನ್ನ ಕೊಟ್ಟಿದೆ. ಅದರ ಪ್ರಕಾರ ಟಿಎಂಸಿ 169ರಿಂದ 179 ಕ್ಷೇತ್ರವನ್ನ ಗೆಲ್ಲಬಹುದು. ಅಂದರೆ ಸರಳ ಬಹುಮತವನ್ನ ಸುಲಭವಾಗಿ ಕ್ರಾಸ್ ಮಾಡುತ್ತೆ, ಕೇಪ್ ಕ್ವಾಕ್ ಆಗಿದೆ. ಅಂದರೆ ಕಳೆದ ಬಾರಿಯ ರಿಸಲ್ಟ್ ಬರದೇ ಇರ್ಬೋದು, ಬಟ್ ಸುಲಭವಾಗಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳಿ. ಇನ್ನು ಬಿಜೆಪಿ 113ರಿಂದ 123 ಕ್ಷೇತ್ರದಲ್ಲಿ ಗೆಲ್ಲುತ್ತೆ. ಅದರ್ಸ್ ಅಂದರೆ 1ರಿಂದ 3. ಈ ಸಮೀಕ್ಷೆಗಳನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಮೊದಲಿಗೆ ಮ್ಯಾಟ್ರಿಜ್ ಅನ್ನ ಗಮನಿಸಿದ್ರೆ ಎರಡೂ ಪಕ್ಷಗಳು ಟಿಎಂಸಿ ಮತ್ತು ಬಿಜೆಪಿ ಸರಳ ಬಹುಮತವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಸರಳ ಬಹುಮತ ಇರುವಂಥದ್ದು 148 ಅಲ್ವಾ. ಸೊ ಟಿಎಂಸಿ ಮ್ಯಾಕ್ಸಿಮಮ್ ನಂಬರ್ 160, ಬಿಜೆಪಿ 150 ಸರಳ ಬಹುಮತವನ್ನ ಪಡೆಯುವ ಸಾಧ್ಯತೆ ಇದೆ. ಎರಡೂ ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ತಾ ಇದೆ. ಆದರೆ ABP ನ್ಯೂಸ್ ಹೇಳ್ತಾ ಇರುವಂಥದ್ದು ಬಿಜೆಪಿ ಗೆಲ್ಲಲ್ಲ, ಅಧಿಕಾರವನ್ನ ಹಿಡಿಯಲ್ಲ, ಬಟ್ ಈ ವೋಟ್ಗಳ ಶೇರ್ ಆಗಿರಬಹುದು ಮತ್ತೆ ಕ್ಷೇತ್ರದಲ್ಲಿ ತಮ್ಮ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತೆ. ಕಳೆದ ಬಾರಿ 77 ಇತ್ತು, ಬಟ್ ಈ ಬಾರಿ 100+ ಕ್ರಾಸ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಅತಿ ಹೆಚ್ಚು ಲೀಡ್ ಅನ್ನ ಕೊಡ್ತಿರುವಂಥದ್ದು ಟಿಎಂಸಿಗೆ 170 ಮ್ಯಾಕ್ಸಿಮಮ್ ಗೆಲ್ಲಬಹುದು ಅಂತ. ಇನ್ನು CNN ನೋಡಬಹುದಾದ್ರೆ 179 ಮ್ಯಾಕ್ಸಿಮಮ್ ಟಿಎಂಸಿ ಗೆಲ್ಲುತ್ತೆ, ಬಿಜೆಪಿ 123. ಅಂದ್ರೆ ಬಿಜೆಪಿಯ ಸಂಖ್ಯೆ ಜಾಸ್ತಿ ಆಗುತ್ತೆ, ಗೆಲ್ಲಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಪಕ್ಷವಾರು ಮತ ಪ್ರಮಾಣವನ್ನ ಎಷ್ಟೆಷ್ಟು ಪಡೆಯಬಹುದು, ವೋಟ್ ಶೇರಿಂಗ್ ಎಷ್ಟಿರಬಹುದು ಅಂತ ನೋಡೋದಾದ್ರೆ ವೆಸ್ಟ್ ಬೆಂಗಾಲ್ ಚುನಾವಣೆ 2026 ಮ್ಯಾಟ್ರಿಜ್ ಸಂಸ್ಥೆ ನಡೆಸಿರುವಂತಹ ಈ ಸಮೀಕ್ಷೆಯ ವೋಟ್ ಪ್ರಮಾಣವನ್ನು ನೋಡೋದಾದ್ರೆ ಟಿಎಂಸಿ 43% ವೋಟ್ ಶೇರ್ ಅನ್ನ ಪಡೆಯುತ್ತೆ ಬೆಂಗಾಲ್ನಲ್ಲಿ, ಬಿಜೆಪಿ 41% ವೋಟ್ ಶೇರ್ ಅನ್ನ ಪಡೆಯುತ್ತೆ.
ಅದರ್ಸ್ ಇತರೆ 16% ವೋಟ್ ಶೇರ್ ಅನ್ನ ಪಡೆಯುತ್ತೆ. ನೋಡಿ, ಇಲ್ಲಿ ಬಿಜೆಪಿ ಮತ್ತು TMC ಅನ್ನ ಗಮನಿಸಿದ್ರೆ ಕೇವಲ 2% ವೋಟ್ ಶೇರ್ ಮಾತ್ರ ಡಿಫರೆನ್ಸ್ ಇದೆ. ಬಟ್ ಇಲ್ಲಿ ಸೀಟ್ಗಳ ಸಂಖ್ಯೆಯನ್ನು ನೋಡಿದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ TMC ಗೆಲ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಹಾಗಾದ್ರೆ ಈ ಸಮೀಕ್ಷೆಯನ್ನ ಇಟ್ಕೊಂಡೇ ಮಾತನಾಡೋದಾದ್ರೆ ಬಿಜೆಪಿ ಗೆಲ್ಲುತ್ತಾ ಅನ್ನುವಂಥ ಮೊದಲ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಾದ್ರೆ ಬಿಜೆಪಿ ಗೆಲ್ಲುವ ಸಾಧ್ಯತೆಗಳು ತೀರಾ ಕಡಿಮೆ. ಬಟ್ ಕ್ಷೇತ್ರಗಳ ಸಂಖ್ಯೆ, MLAಗಳ ಸಂಖ್ಯೆ ಈ ಕಳೆದ ಬಾರಿ 77 ಏನಿತ್ತಲ್ವಾ ಆ ನಂಬರನ್ನು ಕ್ರಾಸ್ ಮಾಡಿ 100+ ಆಗುತ್ತೆ. ಅಂದರೆ ಈ ಬಾರಿ ಬಿಜೆಪಿ ಗೆಲ್ಲದೇ ಇರ್ಬೋದು, ಬಟ್ ಮುಂದೊಂದು ದಿನ ಬಿಜೆಪಿ ಗೆಲ್ಲುತ್ತೆ, ತನ್ನ ಸಂಖ್ಯೆಯನ್ನ ಗೇನ್ ಮಾಡ್ಕೊಳ್ತಾ ಇದೆ ಅಂತ ಈಗ ಸದ್ಯಕ್ಕೆ ಬಂದಿರುವಂತಹ ಸಮೀಕ್ಷೆಯ ವರದಿಯ ಸಾರಾಂಶ. TMC ಮತ್ತೆ 4ನೇ ಬಾರಿ ಅಧಿಕಾರವನ್ನು ಹಿಡಿಯುತ್ತಾ ಅಂತ ಹೇಳಿದ್ರೆ ಹೌದು, ಹಿಡಿಯುತ್ತೆ, ಸುಲಭವಾಗಿ ಹಿಡಿಯುತ್ತೆ. SIR ಪ್ರಾಬ್ಲಮ್ ಆಗಲ್ವಾ? SIR ಪ್ರಾಬ್ಲಮ್ ಆದರೂ ಕೂಡ TMC ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇರುವಂಥದ್ದು ಸರ್ವೆಗಳು. ಹಾಗಾದ್ರೆ TMCಗೆ ಏನು ವರ್ಕೌಟ್ ಆಗ್ತಾ ಇದೆ, ಬಿಜೆಪಿಗೆ ಎಲ್ಲಿ ವರ್ಕೌಟ್ ಆಗ್ತಾ ಇಲ್ಲ? ಬಿಜೆಪಿ ದೊಡ್ಡ ಪ್ರಮಾಣದ ಪ್ರಚಾರವನ್ನು ನಡೆಸ್ತಾ ಇದೆ. ನರೇಂದ್ರ ಮೋದಿಯವರು 6 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಮೋದಿಯವರು ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇಷ್ಟು ಪ್ರಯತ್ನವನ್ನು ಪಟ್ಟರು. 2013ರಿಂದ 2026ರವರೆಗೆ ಸತತವಾಗಿ ಬೆಂಗಾಲ್ ಮೇಲೆ ದಂಡಯಾತ್ರೆ ಮಾಡ್ತಾ ಇದೆ ಬಿಜೆಪಿ. ಬಟ್ ಯಾಕೆ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ? ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಮುರ್ಷಿದಾಬಾದ್, ಮಾಲ್ದಾ ಸೇರಿದಂತೆ 5 ಜಿಲ್ಲೆಗಳು ಬರುತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ. ಮುರ್ಷಿದಾಬಾದ್, ಮಾಲ್ದಾ ಸೇರಿದಂತೆ ಒಂದು 5 ಜಿಲ್ಲೆಗಳಲ್ಲಿ 30 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ 30 ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ ಅಂದ್ರೆ 35% ಮೇಲೆ ಮುಸ್ಲಿಮರು ಇದ್ದಾರೆ. 35% ಮೇಲೆ ಮುಸ್ಲಿಮರು ಇದ್ದಾರೆ. ಸೊ ಈ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕಾರಣಕ್ಕಾಗಿ ಈ 5 ಜಿಲ್ಲೆಗಳನ್ನು ಒಳಗೊಂಡಂತೆ ಈ 35% ಮೇಲೆ ಮುಸ್ಲಿಮರಿರುವಂತಹ ಜಿಲ್ಲೆಗಳನ್ನು ಒಳಗೊಂಡಂತೆ 89 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 84 ವಿಧಾನಸಭಾ ಕ್ಷೇತ್ರಗಳಲ್ಲಿ TMC ಗೆದ್ದಿದೆ. ಅಂದರೆ ಯಾವುದೇ ಕ್ಷೇತ್ರ ಆಗಿದ್ರೂ ಕೂಡ 35% ಮುಸ್ಲಿಮರು ಇದ್ರೆ, 35% ಮೇಲೆ ಮುಸ್ಲಿಮರು ಇದ್ರೆ ಆ ಕ್ಷೇತ್ರದಲ್ಲಿ TMC ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇರುವಂಥದ್ದು. ನೋಡಿ, 89 ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರದಲ್ಲಿ TMC 84 ಕ್ಷೇತ್ರವನ್ನ ಗೆದ್ದಿದೆ. ಅದೇ 25%ಗಿಂತ ಹೆಚ್ಚಿರುವಂತಹ ಕ್ಷೇತ್ರಗಳು ಮುಸ್ಲಿಮರು ಡಾಮಿನೇಟ್ ಮಾಡಿರ್ತಾರಲ್ವ, 25% ಮೇಲೆ ಡಾಮಿನೇಟ್ ಮುಸ್ಲಿಮ್ಸ್ ಇದ್ರೆ ಇಲ್ಲಿ 112 ಕ್ಷೇತ್ರದಲ್ಲಿ 106 ಸೀಟ್ಗಳನ್ನು TMC ಗೆದ್ದಿದೆ ಕಳೆದ ಬಾರಿ ಚುನಾವಣೆಯಲ್ಲಿ. 25%ಗಿಂತ ಹೆಚ್ಚು ಮುಸ್ಲಿಮರು ಇದ್ರೆ ಆ ಕ್ಷೇತ್ರದಲ್ಲೂ ಕೂಡ TMC ಗೆಲುವು ನಿಶ್ಚಿತ. ಕಳೆದ ಬಾರಿ ರಿಸಲ್ಟ್ ಏನಾಗಿತ್ತು? 112 ಸೀಟ್ ಬರುತ್ತೆ, ಈ ಪೈಕಿ 106ರಲ್ಲಿ TMC ಗೆದ್ದಿದೆ. ಕಳೆದ ಬಾರಿ ಚುನಾವಣೆಯನ್ನ ನೋಡಿದ್ರೆ 100 ಜನ ಮುಸ್ಲಿಮ್ಸ್ ಇದ್ದರೆ 77% ಜನ TMCಗೆ ವೋಟ್ ಆಗ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ 100 ಜನರಲ್ಲಿ 77 ಜನ TMCಗೆ ವೋಟ್ ಆಗ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಗೆ ಬಂದರೆ. ಇನ್ನು ಲೋಕಸಭಾ ಚುನಾವಣೆಗೆ ಬರೋದಾದ್ರೆ 87% ಜನ TMCಗೆ ವೋಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಎಲ್ಲಿ ಗೆಲ್ತಾ ಇದೆ? ಬಿಜೆಪಿಗೆ ಎಲ್ಲಿ ಪ್ಲಸ್ ಆಗ್ತಾ ಇದೆ? ಬಿಜೆಪಿ TMCಯನ್ನ ಸೋಲಿಸಬೇಕಾದ್ರೆ ಏನು ಮಾಡಬೇಕು? ಇದನ್ನ ನೋಡೋದಾದ್ರೆ ಹಿಂದೂ ಡಾಮಿನೇಟೆಡ್ ಕ್ಷೇತ್ರ ಅಂತ ಹೇಳಿ 70 ಕ್ಷೇತ್ರಗಳು ಬರುತ್ತೆ ವೆಸ್ಟ್ ಬೆಂಗಾಲಲ್ಲಿ. ಹಿಂದೂಗಳು ಡಾಮಿನೇಟ್ ಆಗಿರುವಂತಹ ಕ್ಷೇತ್ರಗಳು. ಕಳೆದ ಬಾರಿ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದದ್ದೆಷ್ಟು ಅಂತ ಹೇಳಿದ್ರೆ 45 ಸೀಟುಗಳನ್ನ ಗೆದ್ದದ್ದು. ಆಲ್ಮೋಸ್ಟ್ ಅರ್ಧ ಗೆದ್ದಿದೆ. ಅಂದ್ರೆ ಕಂಪ್ಲೀಟ್ ಆಗಿ ಈ ದೊಡ್ಡ ಡಾಮಿನೇಷನ್ ಏನು ಮಾಡ್ತಾ ಇಲ್ಲ ಬಿಜೆಪಿ, ಅರ್ಧ ಗೆಲ್ಲಿದೆ. 70 ಕ್ಷೇತ್ರಗಳ ಪೈಕಿ 45 ಸೀಟ್ಗಳಲ್ಲಿ ಮಾತ್ರ ಗೆದ್ದಿರುವಂಥದ್ದು. ಸೊ ಈ 70 ಕ್ಷೇತ್ರದಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ 70% ಆದರೆ TMCಯನ್ನ ಸೋಲಿಸಬಹುದು. ಈಗ 50% ಸ್ಟ್ರೈಕ್ ರೇಟ್ ಏನಿದೆಯಲ್ವಾ, ಈ ಸ್ಟ್ರೈಕ್ ರೇಟ್
75%, 80% ಆದರೆ ಸುಲಭವಾಗಿ TMCಯನ್ನು ಸೋಲಬಹುದು. ಇದ್ರ ಜೊತೆಗೆ TMCಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಮುಸ್ಲಿಂ ಬಾಹುಳ್ಯ ಅಥವಾ ಡಾಮಿನೇಟೆಡ್ ಕ್ಷೇತ್ರಗಳನ್ನು ಬಿಟ್ಟು 182 ಕ್ಷೇತ್ರಗಳು ಬರುತ್ತೆ. ವೆಸ್ಟ್ ಬೆಂಗಾಲ್ನಾದ್ಯಂತ ಮುಸ್ಲಿಮರನ್ನು ಹೊರತುಪಡಿಸಿ ಬೇರೆ ಬೇರೆ ಕಮ್ಯುನಿಟಿ ಡಾಮಿನೇಟ್ ಆಗಿರುವಂತಹ ಕ್ಷೇತ್ರಗಳು ಬಂದರೆ, ಈ ಕ್ಷೇತ್ರದಲ್ಲಿ ಕೇವಲ 42 ಸೀಟ್ಗಳನ್ನು ಗೆದ್ದರೆ TMC ಈಸಿಯಾಗಿ ಬಹುಮತವನ್ನು ಪಡೆಯುತ್ತೆ. ಆದರೆ ಬಿಜೆಪಿಗೆ ಆ ರೀತಿ ಆಗಿಲ್ಲ. ಬಿಜೆಪಿಯ ಸ್ಟ್ರೈಕ್ ರೇಟ್ ಇನ್ನೂ ಜಾಸ್ತಿ ಆಗಬೇಕಿದೆ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ TMCಯ ಸ್ಟ್ರೈಕ್ ರೇಟ್ 80% ಇದ್ರೆ, ಹಿಂದೂ ಬಾಹುಳ್ಯ ಕ್ಷೇತ್ರದಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ 50% ಇದೆ. ಸೊ ಈ ಕಾರಣಕ್ಕಾಗಿ ಇನ್ನುಳಿದಿರುವಂತಹ 182 ಕ್ಷೇತ್ರದಲ್ಲಿ ಈಸಿಯಾಗಿ ಸುಲಭವಾಗಿ TMC 42 ಕ್ಷೇತ್ರವನ್ನ ಗೆಲ್ತಾ ಇದೆ. ಇದೇ ಕಾರಣಕ್ಕಾಗಿ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇದೆ. ಕಳೆದ ಚುನಾವಣೆಗಳು ಇಲ್ಲಿಯ ತನಕ ನೋಡಿದ್ರೆ, ಆದ್ರೆ ಈ ಬಾರಿ TMCಗೆ ಒಂದು ಆತಂಕ ಇದೆ, ಬಿಜೆಪಿಗೆ ಒಂದು ಎಡ್ಜ್ ಇದೆ. TMCಗೆ ಏನು ಆತಂಕ ಅಂತ ಹೇಳಿದ್ರೆ, ಹರಿಯಾಣ, ಬಿಹಾರ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮುಳ್ಳಾಗಿದ್ದಂತಹ ಪಕ್ಷ ಯಾವುದು ಅಂತ ಹೇಳಿದ್ರೆ OIC ಪಕ್ಷ. ಬಿಹಾರದಲ್ಲಿ, ಹರಿಯಾಣದಲ್ಲಿ OIC ಪಕ್ಷ ಕಾಂಗ್ರೆಸ್ಗೆ ಮುಳ್ಳಾಗಿತ್ತು. ಇದೇ OIC ಪಕ್ಷ ಈ ಬಾರಿ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಸ್ಪರ್ಧೆ ಮಾಡಿದೆ. ಇದಲ್ಲದೆ ಮಮತಾ ಬ್ಯಾನರ್ಜಿ ಪಕ್ಷದಲ್ಲೇ ಇದ್ದು ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತರು ಅಂತ ಕರೆಸಿಕೊಂಡಂತಹ ಕಬೀರ್ ಅವರು ಕೂಡ ಈ ಬಾರಿ ಬೇರೆಯದ್ದೇ ಪಕ್ಷವನ್ನ ಸ್ಥಾಪಿಸಿ, ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸಿ ಅಲ್ಲೂ ಕೂಡ ಚುನಾವಣೆಗೆ ನಿಂತಿದ್ದಾರೆ. ಸೊ TMCಯ ಕೋರ್ ವೋಟರ್ಸ್ ಮತ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಮುಸ್ಲಿಮರು. ಅದೇ ಮುಸ್ಲಿಮರ ಬುಟ್ಟಿಗೆ ಈಗ OIC ಮತ್ತು ಕಬೀರ್ ಅವರು ಕೈ ಹಾಕಿದ್ದಾರೆ. ಈ ಇಬ್ಬರ ಕೈಗೆ ಎಷ್ಟು ಮತಗಳು ಬರುತ್ತೆ ಅನ್ನೋದರ ಮೇಲೆ TMCಯ ಗೆಲುವು ನಿರ್ಧಾರ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಈ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಈ ಎರಡೂ ಪಕ್ಷಗಳು ಅತಿ ಹೆಚ್ಚು ಸೀಟ್ಗಳನ್ನ ಅಥವಾ ಅತಿ ಹೆಚ್ಚು ವೋಟ್ ಶೇರ್ ಅನ್ನ ಕಿತ್ಕೊಂಡ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಆಗ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ನಿಮ್ಗೇನನ್ಸುತ್ತೆ? ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಅವರ ಮ್ಯಾಜಿಕ್ ನಡೆಯುತ್ತಾ ಅಥವಾ ನರೇಂದ್ರ ಮೋದಿ ಅವರು ಚರಿತ್ರೆಯನ್ನ ಸೃಷ್ಟಿ ಮಾಡ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.